ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸಿನ ಲೋಕ. ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ವೆಯ್ಟ್ ಬಂದುಬಿಟ್ಟು ಆ್ಯಕ್ಚುಲಿ ಸ್ವಲ್ಪ ಒಂದು 5 ಗ್ರಾಮ್ ಜಾಸ್ತಿ ಆಗಿದ್ದೀನಿ. ನಿನ್ನೆ 65.05 ಇದ್ದೆ, ಇವತ್ತು 65.10 ಆಗಿದೆ ಅಷ್ಟೇ. ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಷ್ಟೇ. ನೆಕ್ಸ್ಟ್ ನಾನಿಲ್ಲಿ ಒಂದು ಲೋಟ ಬಿಸಿನೀರನ್ನ ಕುಡ್ಕೊಂಡು ಇಲ್ಲಿ ನಾನು ಬಿಸಿನೀರ ಕಾಯಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ನಾನೀಗ ಜೀರಿಗೆ ಮತ್ತು ಚಕ್ಕೆ ಹಾಗೆ ಇದಕ್ಕೆ ಸೋಂಪು. ಈಗ ಚಳಿ ಆಗಿರೋದ್ರಿಂದ ಆದಷ್ಟು ನಾನು ಹಸಿ ತರಕಾರಿ ಜ್ಯೂಸನ್ನ ಅವಾಯ್ಡ್ ಮಾಡಿಕೊಂಡು ನಮ್ಮ ಬಾಡಿಗೆ ಇಮ್ಯುನಿಟಿ ಪವರ್ ಬಿಲ್ಡ್ ಮಾಡೋಕ್ಕೆ ಏನು ಬೇಕೋ ಅದನ್ನು ನಾನು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊತಾ ಇದ್ದೀನಿ. ಆದಷ್ಟು ಈ ಚಳಿಗೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಎಲ್ಲರಿಗೂ ಗಂಟ್ಲು ಕಟ್ಕೊಳ್ಳೋದು, ಶೀತ ಆಗೋದು ಆಗುತ್ತೆ. ಸೊ ಹಂಗಾಗಿ ನಾನು ಈ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಜೀರಿಗೆ ಮತ್ತು ಸೋಂಪು, ಚಕ್ಕೆ ಹಾಗೆ ಪುದೀನ ಎಲೆ ಕೂಡ ಹಾಕ್ಕೊಂಡಿದ್ದೀನಿ. ಪುದೀನ ನಮಗೆ ರೋಗ ನಿರೋಧಕ ಶಕ್ತಿನ ಕೊಡುತ್ತೆ. ಹಾಗೆ ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದು ಕೂಡ ನಮಗೆ ಥ್ರೋಟಿಗೆ ಏನಾರು ಇನ್ಫೆಕ್ಷನ್ ಆದರೆ ಹಾಗೆಯೇ ಆಮೇಲೆ ಡೈಜೆಷನ್ ಸಿಸ್ಟಮ್ಗೆ ತುಂಬಾ ಒಳ್ಳೆಯದು. ಸೊ ಇಲ್ಲಿ ನನ್ನ ನೆಕ್ಸ್ಟ್ ನೀರಿನ ಗ್ಲಾಸ್ ಬಂದು ಫುಲ್ ಒಂದು ಡಿಟಾಕ್ಸ್ ಡ್ರಿಂಕು ಒಂದು ಗ್ಲಾಸ್ ಫುಲ್ಲು ಆಗಿದೆ. ಸೊ ಇದಕ್ಕೆ ನೀವು ನಿಂಬೆಹಣ್ಣು ಬೇಕಿದ್ರೆ ಹಿಂಡ್ಕೊಂಡು ಕುಡಿಬೋದು, ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು. ನಾನು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ. ಹಾಗೆ ನಾನು ಟಿಫನಿಗೆ ಬಂದು ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಚಿತ್ರಾನ್ನನ ಕೂಡ ನಾವು ನಮಗೆ ಬೇಕಾದ ರೀತಿಯಲ್ಲಿ ಪ್ರೋಟೀನ್ ಕೊಡುವಂಥ ಒಂದು ಫುಡ್ಡಾಗಿ ಕನ್ವರ್ಟ್ ಮಾಡ್ಕೊಬೋದು. ಸೊ ನಾರ್ಮಲ್ ಚಿತ್ರಾನ್ನಕ್ಕೆ ನಾವು ಇಷ್ಟೇ ಹಾಕ್ತೀವಿ. ಇನ್ನು ನಮಗೆ ಬೇಕಾದಂಗೆ ಅಂತಂದರೆ ಇದಕ್ಕೆ ನಾವು ಶೇಂಗಾ ಬೀಜ, ಕಡಲೆಬೇಳೆ, ಹಾಗೆಯೇ ಕ್ಯಾರೆಟ್ ತುರಿ, ದಪ್ಪ ಮೆಣಸಿನ್ಕಾಯಿ, ಹಸಿ ಬಟಾಣಿ ಕೂಡ ಹಾಕ್ಕೊಂಡು ನಾವು ಚಿತ್ರಾನ್ನ ಮಾಡ್ಕೊಳೋದ್ರಿಂದ ನಮಗೆ ಪ್ರೋಟೀನು ಸಿಗುತ್ತೆ. ಸೊ ಹೊಟ್ಟೆ ಫಿಲ್ ಕೂಡ ಆಗುತ್ತೆ. ಈ ರೀತಿ ನಾವು ನಮ್ಮ ಫುಡ್ನ ನಾವು ನಾರ್ಮಲಾಗಿ ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ ತಿಂದ್ಕೊಂಡು ನಾವು ವೆಯ್ಟ್ ಲಾಸ್ನ ಮಾಡ್ಬೋದು. ಬಟ್ ಕ್ವಾಂಟಿಟಿ ತುಂಬ ಇಂಪಾರ್ಟೆಂಟು. ಎಷ್ಟು ಕ್ವಾಂಟಿಟಿ ತೊಗೊತೀವಿ ಅನ್ನೋದ್ರ ಮೇಲೆ ಮತ್ತು ಕ್ಯಾಲೋರಿ ಡಿಫಿಷಿಯನ್ಸಿ ಎಷ್ಟು ಕ್ಯಾಲೋರಿ ತೊಗೊತೀವಿ ಅನ್ನೋದ್ರ ಮೇಲೆ ಮುಖ್ಯ ಆಗುತ್ತೆ. ಚಿತ್ರಾನ್ನ ಸ್ವಲ್ಪ ಅದಕ್ಕೆ ನೀವು ತರಕಾರಿ ಏನಾರ ಬೇಯಿಸಿದ್ದು ಆ ರೀತಿ ಕೂಡ ನೀವು ಮಾಡ್ಕೊಬೋದು. ಹಾಗೆ ಎಗ್ಗನ್ನ ತೊಗೊಬೋದು. ಈ ರೀತಿ ನಾವು ಡಿವೈಡ್ ಮಾಡಿಕೊಂಡು ಫುಡ್ನ ತೊಗೊಬೇಕಾಗತ್ತೆ. ಇಲ್ಲಿ ಕ್ಯಾರೆಟ್ ತುರಿ ಮತ್ತು ದಪ್ಪ ಮೆಣಸಿನ್ಕಾಯಿ ಅವನ್ನೆಲ್ಲ ನಾನೇನೂ ಹಾಕಿಲ್ಲ, ನೀವು ಹಾಕ್ಕೊಂಡು ಇದನ್ನು ನೀವು ರೆಡಿ ಮಾಡ್ಕೊಬೋದು. ಈಗ ನೆಕ್ಸ್ಟ್ ನಾನು ಇಲ್ಲಿ ಚಿತ್ರಾನ್ನ ಕಲಿಸ್ಕೊತಾ ಇದ್ದೀನಿ. ಹಾಗೆಯೇ ಕೆಲವರಿಗೆ ವಾಕಿಂಗಿಂದ ವೆಯ್ಟ್ ಲಾಸ್ ಆಗುತ್ತಾ, ಇಲ್ಲ ಎಕ್ಸಸೈಸ್ ಮಾಡಲೇಬೇಕಾ, ಇಲ್ಲ ಬರೀ ನಾವು ಫುಡ್ ತೊಗೊಂಡ್ರೆ ಮಾತ್ರ ಎಕ್ಸಸೈಸ್ ಅಂದರೆ ವೆಯ್ಟ್ ಲಾಸ್ ಆಗ್ತೀವ ಅನ್ನೋದು ಡೌಟ್ ಇರುತ್ತೆ. ನಾವು ಎಕ್ಸಸೈಸ್ ಮಾಡಲೇಬೇಕು. ನಮ್ಮ ಬಾಡಿ ವಾರ್ಮಪ್ ಆಗೋಕ್ಕೆ ಮತ್ತು ಶೇಪ್ ಬರೋಕ್ಕೆ ನಾವು ಎಕ್ಸಸೈಸ್ನ ಮಾಡಲೇಬೇಕು. ಅದರಲ್ಲೂ ಮಾರ್ನಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಈವ್ನಿಂಗು ನಾವು ವಾಕಿಂಗ್ ಮಾಡ್ಕೊಬೋದು. ಹಾಗೆ ನಾನಿಲ್ಲಿ ಗೆಣಸು ಕೂಡ ಬೇಯಿಸಿದ್ದೆ, ಸಿಹಿ ಗೆಣಸನ್ನು. ಹಾಗೆ ಇದಕ್ಕೆ ಇದು ಕೂಡ ನಮಗೆ ಪ್ರೋಟೀನ್ ಸೋರ್ಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಾರಿನಂಶ ತುಂಬಾ ಸಿಗುತ್ತೆ, ಹೆಚ್ಚಿನ ಅಂಶ ಫೈಬರ್ ಇದ್ದೇ ಇರುತ್ತೆ. ಹಾಗೆಯೇ ನಾನಿಲ್ಲಿ ಅದಕ್ಕೆ ಕೆಲವೊಂದು ಸರಿ ಗೆಣಸು ಸಿಹಿ ಇರುತ್ತೆ, ಇಲ್ಲಾಂದರೆ ಸಪ್ಪೆ ಅನಿಸುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಕಾಯಿ ತುರಿ ಮತ್ತು ಬೆಲ್ಲದ ಪುಡಿ ಹಾಗೆ ಏಲಕ್ಕಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಈ ಕಾಯಿ ರಸನ ನಾವು ಗೆಣಸಿಗೆ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ನಾವು ತಿನ್ನೋಕ್ಕೂ ಬೇಜಾರು ಅನಿಸಲ್ಲ. ಕೆಲವೊಂದು ಸರಿ ಗೆಣಸು ಅದೇನಾರು ಸಪ್ಪೆ ಇತ್ತು ಅಂದರೆ ನಮಗೆ ತಿನ್ನೋಕ್ಕಾಗಲ್ಲ. ಈಗ ಕಾಯಿ ರಸಕ್ಕೂರ ರೆಡಿಯಾಗಿದೆ. ಸೊ ನಾನು ನೆನೆಸಿದ ಬಾದಾಮಿ ಹಾಗೆ ಒಂದು ಗೆಣಸು ಕಾಯಿ ರಸನ ನಾನು ತಿಂದ್ಕೊಂಡಿದ್ದೀನಿ. ಆ್ಯಸ್ ಯೂಶುವಲ್ ನಾನು ಗುರುವಾರ ಆದ್ದರಿಂದ ರಾಯರ ಮಠಕ್ಕೆ ಹೋಗಿದ್ದೆ. ಇನ್ನು ರಾಯರ ಮಠದಲ್ಲಿ ಆಲ್ಮೋಸ್ಟ್ ಯಾವಾಗಲೂ ರಶ್ ಇದ್ದೇ ಇರುತ್ತೆ ಗುರುವಾರ ಅಂದರೆ. ಸೊ ಅಲ್ಲಿ ಮಧ್ಯಾಹ್ನ ನಾನು ಅಲ್ಲೇ ಪ್ರಸಾದನ ತಿಂದ್ಕೊಂಡು ನಾನು ಮುಗಿಸ್ಕೊಂಬಂದೆ. ಇದು ಇಲ್ಲಿ ನಮ್ಮ ಮನೆ ಹತ್ರ ಇರುವಂಥ ರಾಘವೇಂದ್ರ ಸ್ವಾಮಿ ಮಠ. ಸೊ ಹೋದ ಸರಿ ನಾನು ಫೋಟೋ ಹಾಕೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಫೋಟೋ ಅಲ್ಲಿ ಸರಿಯಾಗಿ ಬರೋದು ಇಲ್ಲ, ಯಾಕೆಂದರೆ ಅಷ್ಟು ಜನ ಇರ್ತಾರೆ. ಆಮೇಲೆ ಅಲ್ಲಿ ಫೋಟೋ ಎಲ್ಲ ತೆಗಿಯೋಂಗಿಲ್ಲ ದೇವಸ್ಥಾನದೊಳಗೆ. ಸೊ ಹೊರಗಿಂದ ತೆಗ್ದಿರೋದು ಇದು. ಇನ್ನು ಸಂಜೆ ಬಂದುಬಿಟ್ಟು ನನ್ನ ತಂಗಿ ಮಗಳು ಬರ್ತಡೇ ಇತ್ತು. ಸೊ ಅಲ್ಲಿಗೆ ಎಲ್ಲರೂ ಹೋಗಿದ್ವಿ. ಅಲ್ಲಿ ಗೀ ರೈಸ್ ನಡೀತಾ ಇತ್ತು. ಹಾಗೆಯೇ ನೆನ್ನೆ ಗುರುವಾರ ಆದ್ದರಿಂದ ಯಾರೂ ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ಗೀ ರೈಸು ಮತ್ತು ವೆಜಿಟೇಬಲ್ ಕುರ್ಮ ಹಾಗೆಯೇ ಪಾಯಸನ ಮಾಡಿದರು. ಇನ್ನು ಎಕ್ಸಸೈಸು ಮತ್ತು
ವಾಕಿಂಗ್ ಮಾಡೋದ್ರಿಂದ ನಿಮಗೆ ಮೈಂಡ್ ಅನ್ನೋದು ಫುಲ್ಲು ಫ್ರೆಶ್ ಆಗುತ್ತೆ. ಹಾಗೆಯೇ ನಾವು ಒಳಗಡೆ ಮತ್ತು ಮನೆ ಮುಂದೆ ಮಾಡೋದ್ರಿಂದ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಆ್ಯಕ್ಚುಲಿ ನೀವು ಈ ಪಾರ್ಕಿಗೆ ಹೋಗಿ ಅಲ್ಲಿ 1 ರೌಂಡ್ 2 ರೌಂಡ್ ವಾಕ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸ್ಟಾರ್ಟಿಂಗಿಂದ ಸ್ವಲ್ಪ ವಾಕ್ ಮಾಡ್ತಾ ಮಾಡ್ತಾ ಆಮೇಲೆ ನೀವು ಜಾಸ್ತಿ ಮಾಡ್ಕೊಬೋದು. ಸಂಜೆ ಹೊತ್ತಾದರೆ ತುಂಬಾ ಚೆಂದ ವಾಕಿಂಗು. ಕೆಲವರು ಬೆಳಗ್ಗೆ ಹೊತ್ತು ಹೋಗ್ತಾರೆ, ಬೆಳಗ್ಗೆ ಹೊತ್ತು ಹೋದ್ರೂ ಚೆನ್ನಾಗಿರುತ್ತೆ. ಬಟ್ ಈಗ ವೆದರ್ ಅಷ್ಟು ಚೆನ್ನಾಗಿಲ್ಲ ನನ್ನ ಪ್ರಕಾರ. ಎಲ್ಲರಿಗೂ ಗಂಟಲು ನೋವಾಗಿರೋದು, ಹಾಗೆಯೇ ಶೀತ, ಕೆಮ್ಮು ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಕೊಡ್ತಾ ಇದೆ. ಮನೆಯಲ್ಲೇ ಆದಷ್ಟು ಯೋಗ ಮಾಡಿ. ಈಗ ಏನು ಯೂಟ್ಯೂಬಲ್ಲಿ ನಮಗೆ ಯೋಗ ಹೆಂಗೆ ಮಾಡೋದು, ಸ್ಟ್ರೆಚಿಂಗ್ ಹೆಂಗೆ ಮಾಡೋದು, ಕಾರ್ಡಿಯೋ ಎಕ್ಸಸೈಸು ಎಲ್ಲ ಪ್ರತಿಯೊಂದು ಸಿಗುತ್ತೆ. ಇಲ್ಲ ನಮಗೆ ಮನೇಲಿ ಮಾಡೋಕ್ಕಾಗಲ್ಲ, ನಾವು ಹೊರಗಡೆ ಹೋಗ್ತೀವಿ ಅಂದ್ರೂ ಈಗ ಎಲ್ಲ ಕೂಡ ಅವೈಲೇಬಲ್ ಇದ್ದೇ ಇರುತ್ತೆ. ಹೊರಗಡೆನೂ ಹೇಳ್ಕೊಡ್ತಾರೆ. ಆ್ಯಕ್ಚುಲಿ ನನ್ನ ಪ್ರಕಾರ ಮನೇಲಿ ಮಾಡೋದಕ್ಕಿಂತ ಹೊರಗಡೆ ಹೋಗಿ ಮಾಡೋದೇ ತುಂಬ ಚೆನ್ನಾಗಿರುತ್ತೆ. ಯಾಕೆ ಗೊತ್ತಾ, ಅಲ್ಲಿ ಎಲ್ಲರೂ ಮಾಡ್ತಿರ್ತಾರೆ, ಅವ್ರನ್ನ ನೋಡಿ ನಾವು ಮಾಡಲೇಬೇಕು. ಬಟ್ ಮನೇಲಿ ಮಾಡಿದ್ರೆ ಆಯಿತು ಬಿಡು, ಯಾರಪ್ಪ ಹೇಳ್ತಾರೆ. ಈಗ ಸ್ವಲ್ಪ ದುಡ್ಡು ಕೊಟ್ಟಾಗ ನಮ್ಗೆ ಏನು ಅನ್ಸುತ್ತೆ ಅಂದರೆ ಅಟ್ಲೀಸ್ಟ್ ನಾವು ದುಡ್ಡು ಕೊಟ್ಟಿರೋದಕ್ಕಾದ್ರೂ ನಾವು ಹೋಗಲೇಬೇಕು ಅಂತ ಅನಿಸುತ್ತೆ. ಸೊ ಹಂಗಾಗಿ ಆದಷ್ಟು ಎಕ್ಸಸೈಸ್ ಮಾಡೋದನ್ನು ನಾವು ರೂಢಿ ಮಾಡ್ಕೊಳ್ಳೇಬೇಕು. ಆಮೇಲೆ ನಮ್ಮ ಬಾಡಿ ಫಿಟ್ ಆಗುತ್ತೆ. ಮಸಲ್ ಗೈನ್ ಅಂದರೆ ಮಸಲ್ ಲಾಸ್ ಆಗೋಲ್ಲ. ಈಗ ನಾವು ವೆಯ್ಟ್ ಲಾಸ್ ಮಾಡುವಾಗ ನಮ್ಗೆ ಆಗೋದು ಮಸಲ್ ಗೈನ್, ಮಸಲ್ ಲಾಸು. ಏಕೆ ಅಂತಂದರೆ ಮಸಲ್ ಯಾಕೆ ಲಾಸ್ ಆಗುತ್ತಂದ್ರೆ ನಾವು ತಗೊಳ್ಳೋ ಫುಡ್ಡು ಮತ್ತು ನಾವು ಕೆಲವೊಂದು ಸರಿ ಸರಿ ಇಲ್ಲದೇ ಇರೋನೇ ಇರ್ಬೋದು. ಇನ್ನು ಕೆಲವೊಂದು ಸರಿ ನಮ್ಮ ಬಾಡಿ ವಾರ್ಮಪ್ ಆಗಲೇಬೇಕು. ಎಕ್ಸಸೈಸ್ ಮಾಡಿದಾಗ ನಮ್ಮ ಮಸಲಲ್ಲಿ ಕೆಲವೊಂದು ಮಸಲು ಗೈನ್ ಆಗುತ್ತೆ, ಸ್ಟ್ರೆಂತ್ ಬರುತ್ತೆ. ನೀವು ನೋಡ್ಬೋದು, ನಾರ್ಮಲ್ ನೀವು ಬರೀ ನಾನು ಫುಡ್ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ತೀನಿ ಅಂದರೆ ಅಷ್ಟೊಂದು ನಿಮಗೆ ಹಂಗೆ ಅನ್ಸೋದೇ ಇಲ್ಲ. ಬಾಡಿ ವೀಕ್ ಆದಂಗೆ ಕಾಣುತ್ತೆ. ಬಟ್ ಅದೇ ನಾವು ವೆಯ್ಟ್ ಲಾಸ್ ಮಾಡುವಾಗ ಎಕ್ಸಸೈಸ್ ಮಾಡಿಕೊಂಡು ನಾವು ಮಸಲ್ನ ಬಿಲ್ಡ್ ಮಾಡೋದು, ಸ್ಟ್ರೆಂತ್ ಟ್ರೈನಿಂಗ್ ಕೊಟ್ಟಾಗ ಆ ಬಾಡಿ ಶೇಪ್ನ ನೀವು ಅಬ್ಸರ್ವ್ ಮಾಡ್ತೀರಾ. ಸೊ ಮನೆಯಲ್ಲೇ ನೀವು 1 ತಿಂಗಳು ಟ್ರೈ ಮಾಡಿ ನೋಡಿ, ನಿಮಗೇ ಅನಿಸುತ್ತೆ ಅದು ಯಾವ ರೀತಿ ನಮಗೆ ಬೆನಿಫಿಟ್ ಸಿಗುತ್ತೆ. ಆಮೇಲೆ ನಾವು ಎಕ್ಸಸೈಸ್ ಮಾಡಿದಾಗ ನಮ್ಮ ಒಂದು ಮೈಂಡ್ ಸೆಟ್ ಅನ್ನೋದು ಮತ್ತು ಮೈಂಡ್ ಅನ್ನೋದು ತುಂಬ ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ಈ ಸ್ಟ್ರೆಸ್ಸು, ಆಮೇಲೆ ಆ್ಯಂಗ್ಸಿಟಿ, ಕೋಪ್, ಆಮೇಲೆ ಟೆನ್ಷನ್ನು ಇವೆಲ್ಲ ಸ್ವಲ್ಪ ನಮಗೆ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ನೀವು ಮನೆಯಲ್ಲೇ ಮಾಡ್ಕೊಬೋದು. ಇಲ್ಲ ನಮ್ಗೆ ಮನೇಲಿ ಮಾಡ್ಕೊಳಕ್ಕಾಗಲ್ಲ ಅನ್ನೋರು ನಿಮ್ಮ ಅಕ್ಕಪಕ್ಕದಲ್ಲೇ ಹೇಳ್ಕೊಡೋರು ಸಿಗ್ತಾರೆ. ಮಂತ್ಲಿ 500ಗೆ ಸಿಗುತ್ತೆ. 500ನ ನಾವು ಎಲ್ಲೆಲ್ಲೋ ಕಳಿತೀವಿ. ಅಟ್ಲೀಸ್ಟ್ ನಾವು ಒಂದು ಸರಿ ಆಸ್ಪತ್ರೆಗೆ ಹೋಗಿ ಬಂದರೆ 500 ರೂಪಾಯಿ ಮೇಲೇ ಚಾರ್ಜ್ ಆಗುತ್ತೆ. ಸೊ ಈ